ಫ್ಯಾಮಿಲಿ, ವೆಲ್ಕಮ್ ಟು ಮೈ ಚಾನಲ್ ರಮ್ಯಾ ಶಿವರಾಜ್ ವ್ಲಾಗ್ಸ್. ಗೈಸ್, ಇನ್ನು ಬೆಳಗ್ಗೆನೇ ಬೇಗ ಎದ್ದು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು ಅಂತ ಅಂದ್ಕೊತಿದ್ದೀನಿ, ಬಟ್ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಆಚೆ ಈಚೆ ಆಗ್ತಿದೆ. ಟ್ರೈ ಮಾಡ್ತಿದ್ದೀನಿ. ವ್ಲಾಗ್ ಮಾಡೋದಕ್ಕೇನೋ ಸ್ವಲ್ಪ ಲೇಟ್ ಆಗ್ತಿದೆ ಅನಿಸುತ್ತೆ. ಇನ್ನೊಂದು ಸ್ವಲ್ಪ ಬೇಗ ಎದ್ದು ಮಾಡೋಕ್ಕೆ ಟ್ರೈ ಮಾಡಬೇಕು. ಇನ್ನು ಬೆಳಗ್ಗೆ ನಾಷ್ಟ ಪುಳಿಯೋಗರೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಬಿಸಿನೀರು ನನ್ನ ಮಗನಿಗೂ ನನ್ನ ಗಂಡನಿಗೂ ಬೆಳಗ್ಗೆ ಬಿಸಿನೀರು ಕುಡಿಯೋ ಹವ್ಯಾಸ ಇದೆ. ಅದರಿಂದ ಅವ್ರಿಗೆ ಬಿಸಿನೀರು ಕೊಟ್ಟು ಇನ್ನು ಬೆಳಗ್ಗೆಗೆ ನಾಷ್ಟಕ್ಕೆ ಪುಳಿಯೋಗರೆ ಮಾಡಿದೆ. ಇನ್ನು ನಾಷ್ಟ ಎಲ್ಲ ಆದಮೇಲೆ ಕಿಚನಲ್ಲಿ ಕಾರ್ನರ್ ಸೈಡು ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು. ಅದಕ್ಕೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ನೀವು ನೋಡ್ತಿದ್ದೀರಲ್ಲ, ಆ ಸ್ಟ್ಯಾಂಡು ಅದು ತುಂಬ ಚೆನ್ನಾಗಿದೆ. ಆದರೆ ಮೀಶೋದಲ್ಲೂ ಚೆನ್ನಾಗಿದೆ, ಅಮೆಝಾನಲ್ಲೂ ಸೇಮ್ ಕ್ವಾಲಿಟಿ. ಅಮೆಝಾನಲ್ಲಿ ಸ್ವಲ್ಪ ಜಾಸ್ತಿ ಇದೆ, ಒಂದು 20-30 ರುಪೀಸ್ ಜಾಸ್ತಿ ಇದೆ. ಆದರೆ ಮೀಶೋದಲ್ಲಿ ಸ್ವಲ್ಪ ಕಮ್ಮಿ ಇದೆ. ಅದರ ಅಡ್ವಾಂಟೇಜ್ ಏನು ಅಂದರೆ ಅಮೆಝಾನಲ್ಲಿ ಬೇಗ ಬರುತ್ತೆ, ಮೀಶೋದಲ್ಲಿ ಒಂದು ವಾರ ಹಿಡಿಯುತ್ತೆ ಫ್ರೆಂಡ್ಸ್. ಇದೊಂದು ಡಿಲೇ ಆಗ್ತಿದೆ. ಸ್ವಲ್ಪ ಆರ್ಗನೈಸ್ ಮಾಡ್ಕೊಬೇಕಿತ್ತು. ಕಾರ್ನರಲ್ಲಿ ಖಾಲಿಯಾಗಿರೋದನ್ನೆಲ್ಲ ಹಾಕ್ಕೊಂಡು ಎಲ್ಲ ಇಡಬೇಕಿತ್ತು. ಸೊ ಅದನ್ನೆಲ್ಲ ಮಾಡ್ಕೊತಾ ಇದ್ದೀನಿ. ಇನ್ನು ಬಾಕ್ಸಸ್ ಎಲ್ಲ ಅರೇಂಜ್ ಮಾಡಿಕೊಂಡೆ. ಇನ್ನು ಈ ವುಡನ್ ಪ್ಲೇಟ್ ನೋಡ್ತಿದ್ದೀರಲ್ಲ, ಇದು ಕಾರ್ನರ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಲುಕ್ಕು ಇದೆ. ಆಯಿಲ್ ಡಿಸ್ಪೆನ್ಸರ್ಗೆ ಅಂತ ತೊಗೊಂಡೆ. ಆಯಿಲ್ ಏನಾರು ಅಕಸ್ಮಾತ್ ಬಿದ್ದರೂ ಅಷ್ಟೇ, ಎಣ್ಣೆ ಕರೆ ಆಗಿರಲಿ ಜಿಡ್ಜಿಡ್ ಥರ ಆಗಿರಲಿ ಏನೂ ಆಗೋಲ್ಲ. ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ಈ ಪ್ಲೇಟು. ಮತ್ತು ಲುಕ್ಕು ಕೂಡ ತುಂಬ ಚೆನ್ನಾಗಿದೆ. ಯಾವುದೇ ರೀತಿ ವರ್ತ್ಲೆಸ್ ಅಂತ ಅನ್ನಿಸ್ಲಿಲ್ಲ, ಮಸ್ಟ್ ಬೈ ಪ್ರಾಡಕ್ಟ್ ಅಂತ ಅನ್ನಿಸ್ತು. ಇನ್ನು ಈ ಸ್ಟ್ಯಾಂಡು ಸ್ವಲ್ಪ ವರ್ತ್ಲೆಸ್ ಅಂತ ಅನ್ನಿಸ್ತು, ಏಕೆಂದರೆ ವೆಯ್ಟ್ ತಡಿತಿಲ್ಲ. ವೆಯ್ಟ್ ಒಂದು ಸ್ವಲ್ಪ ಇರೋದನ್ನೇ ಇಟ್ಟೆ, ಆಗಲೇ ಅದು ವುಡನಲ್ಲೆಲ್ಲ ಸ್ಕ್ರ್ಯಾಚಸ್ ಬರ್ತಿದೆ. ಸೊ ಅದಕ್ಕೆ, ಮತ್ತು ಪೇಂಟು ಅಷ್ಟೇ ವೈಟ್ ಪೇಂಟ್ ಎಲ್ಲ ಹೋಗ್ತಿದೆ. ಅದರಿಂದ ಇದೇನು ಅಷ್ಟು ಬರ್ತಿದೆ ಅಂತಲ್ಲ. ಇದೇ ಪ್ರೈಸ್ಗೆ ಇನ್ನೂ ಚೆನ್ನಾಗಿರೋ ಸ್ಟ್ಯಾಂಡ್ಗಳು ಸಿಗುತ್ತೆ. ಯಾರು ತೊಗೋತಿರೋರು ಯೋಚನೆ ಮಾಡಿ ತೊಗೊಳ್ಳಿ. ವೆಯ್ಟ್ ಇಡೋಕ್ಕಂತೂ ಆಗೋಲ್ಲ, ಲೈಟ್ ವೆಯ್ಟಾಗಿ ಇಟ್ಕೊಬೋದು ಅಷ್ಟೇ. ಫೈನಲಿ ನನ್ನ ಕಾರ್ನರ್ ಈ ಥರ ಕಾಣಿಸ್ತಿದೆ. ಮಾರ್ನಿಂಗಲ್ಲೇ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ, ಮನೆ ಕೆಲಸ ಎಲ್ಲ. ಇನ್ನು ಕೆಲಸಕ್ಕೆ ಕೂತ್ಕೊತೀನಿ. ಇನ್ನು ಕೆಲಸಕ್ಕೆ ಕೂತ್ಕೊಂಡ್ರೆ ಯಾವಾಗ ಎದ್ದೊಳ್ತೀನಿ ಅಂತ ಹೇಳೋಕ್ಕಾಗಲ್ಲ. ಸೊ ಅದರಿಂದನೇ ಮಾರ್ನಿಂಗೇ ಸ್ವಲ್ಪ ಆದಷ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ಕೊಂಡು ಮುಗಿಸ್ಕೊತೀನಿ ಗೈಸ್. ಇನ್ನು ಈ ಥರ ಇತ್ತು ಫ್ರೆಂಡ್ಸ್ ನನ್ನ ಮಾರ್ನಿಂಗ್ ರುಟೀನ್. ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹ್ಯಾವ್ ಎ ಗ್ರೇಟ್ ಡೇ.